ಹರೇ ರಾಮ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಷಡಾನನಂ ಕುಂಕುಮರಕ್ತವರ್ಣಂ ಮಹಾಮತಿಂ ದಿವ್ಯಮಯೂರವಾಹನಂ ರುದ್ರಸ್ಯ ಸೂನುಂ ಸುರಸೈನ್ಯನಾಥಂ ಗುಹಂ ಸದಾ ಶರಣಮಹಂ ಪ್ರಪದ್ಯೆ. ಮೊದಲು ಈ ಕ್ಷೇತ್ರದಲ್ಲಿ ನೆಲ ನಿಂತ ಸುಬ್ರಹ್ಮಣ್ಯ ಸ್ವಾಮಿಯ ಸನ್ನಿಧಿಯನ್ನು ನೆನೆದು ಅಲ್ಲಿಂದ ಕೃಪೆಯ ಧಾರ ಹರಿದು ನಿಮ್ಮೆಲ್ಲರ ಮನಗಳನ್ನು ಪ್ರವೇಶಿಸಲಿ. ನಿಮ್ಮೆಲ್ಲರನ್ನೂ ಅದು ಶಾಶ್ವತವಾಗಿ ತಂಪಾಗಿ ಇಡಲಿ, ನೆಮ್ಮದಿಯಾಗಿಡಲಿ ಎಂಬುದಾಗಿ ಮೊದಲಾಗಿ ಪ್ರಾರ್ಥಿಸ್ತೇವೆ. ಒಂದು ಮುಖದ ದೇವರು ಬೇಕಾದಷ್ಟುಂಟು. ಎರಡು ಮುಖದ್ದು ಇರ್ಬೋದು, ಮೂರು ಮುಖದ್ದು ಇರ್ಬೋದು, ನಾಲ್ಕು ಮುಖದವರು ದೇವರುಗಳು ಇದ್ದಾರೆ, 5 ಮುಖದವರು ಇದ್ದಾರೆ. ಸುಬ್ರಹ್ಮಣ್ಯನ ತಂದೆ ಪರಶಿವ 5 ಮುಖದ ದೇವರು. ಆದರೆ ತಾರಕಾಸುರನ ಸಂಹಾರಕ್ಕೆ ಇದು ಯಾವುದೂ ಸಾಕಾಗದೇ ಇದ್ದಾಗ, ಯಾಕೆಂದರೆ ಆತ ಕೇಳದ ವರವೇ ಆಗಿತ್ತಂತೆ. 1 ಮುಖದ, 2 ಮುಖದ, 3 ಮುಖದ, 4 ಮುಖದ, 5 ಮುಖದ ಯಾವ ದೇವತೆಗಳಿಂದಲೂ ಕೂಡ ತನಗೆ ಸಾವು ಬರಬಾರ್ದು. ಹಾಗಾಗಿ 6 ಮುಖದ ದೇವರೊಬ್ಬರ ಉದಯ ಆಯ್ತಂತೆ. ಅದೇ ನಾವು ನೀವೆಲ್ಲ ಆರಾಧಿಸ್ತಕ್ಕಂಥ ಸುಬ್ರಹ್ಮಣ್ಯ. 6 ಮುಖದ ಒಂದು ಮಹಾ ಸನ್ನಿಧಾನ. ನಮಗೆಲ್ಲ ಕಷ್ಟ ಬಂದಾಗ ದೇವತೆಗಳ ಮೊರೆ ಹೋಗ್ತೇವೆ, ದೇವತೆಗಳಿಗೆ ಕಷ್ಟ ಬಂದಾಗ ಅವರೆಲ್ಲ ಸುಬ್ರಹ್ಮಣ್ಯನ ಮೊರೆ ಹೋಗ್ತಾರಂತೆ. ಆತ ತಾನು ಮುಂದೆ ನಿಂತು ಯುದ್ಧ ಮಾಡಿ ದೈತ್ಯ ಶಕ್ತಿಗಳನ್ನು ಮಣಿಸಿ ದೇವತೆಗಳಿಗೆ ಅಭಯವನ್ನು ಕೊಡ್ತಾನೆ, ರಕ್ಷಣೆಯನ್ನು ಕೊಡ್ತಾನೆ, ಸ್ವರ ಸೈನ್ಯನಾಥಂ. ಹಾಗಾಗಿ ಅಂಥವನು ಆ ಸುಬ್ರಹ್ಮಣ್ಯ. ದೇವತೆಗಳ ಕಷ್ಟವನ್ನೇ ಪರಿಹಾರ ಮಾಡುವವನು, ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡದೇ ಇರ್ತಾನೆಯ. ಅಂತಹ ಸುಬ್ರಹ್ಮಣ್ಯನ ಸನ್ನಿಧಾನಕ್ಕೆ ಮತ್ತೊಮ್ಮೆ ಪ್ರಣಾಮಗಳನ್ನು ಸಲ್ಲಿಸಿ, ಅವನು ಮಹಾಜ್ಞಾನಿಯೂ ಹೌದು. ಷಡಾನನಂ ಕುಂಕುಮ ವೃತ್ತವರ್ಣಂ ಮಹಾಮತಿಂ. ಅವನ ತಂದೆ ಸಾಕ್ಷಾತ್ ಪರಮೇಶ್ವರನೇ ಪ್ರಣವದ ಓಂಕಾರದ ಉಪದೇಶವನ್ನು ಅವನಿಂದ ಪಡ್ಕೊಂಡಿದ್ದಾನಂತೆ. ಅಂಥ ಮಹಾಜ್ಞಾನಿ ಅವನು. ಮಹಾಪರಾಕ್ರಮಿಯೂ ಹೌದು. ಯುದ್ಧಕ್ಕೆ ನಿಂತರೆ ಅವನು ಸೇನಾಪತಿ. ಹಾಗಾಗಿ ಎರಡೂ ಹೌದು. ಅಂತರಂಗದಲ್ಲಿ ಜ್ಞಾನ ಮತ್ತು ಬಹಿರಂಗದಲ್ಲಿ ಒಂದು ಪರಾಕ್ರಮ, ಎರಡನ್ನೂ ಉಳ್ಳಂಥವನು, ಕೊಡುವಂಥವನು. ಅವನ ದಯೆಯನ್ನು ಮತ್ತೆ ಮತ್ತೆ ನಾವು ಪ್ರಾರ್ಥಿಸಬೇಕಾಗಿದೆ. ಅವನ ಸನ್ನಿಧಾನದಲ್ಲಿ ಒಂದು ವಿಶಿಷ್ಟ ಕಾರ್ಯಕ್ರಮ ಇಲ್ಲಿ ನೆರವೇರ್ತಾ ಇದೆ. ಇಲ್ಲಿ ಅದೇನು ಅಂದರೆ, ಬಹುಕಾಲ ಆತನ ಪೂಜೆಯನ್ನು ನೆರವೇರಿಸಿರುವಂಥ, ಸುಬ್ರಹ್ಮಣ್ಯನ ಪೂಜೆಯನ್ನು ಬಹುಕಾಲ ಅಂದರೆ ಬಹು ವರ್ಷಗಳ ಕಾಲ ನೆರವೇರಿಸಿರ್ತಕ್ಕಂಥ ಅರ್ಚಕರಿಗೆ ಒಂದು ಆಶೀರ್ವಾದ, ಸನ್ಮಾನ ಅಂಥ ಕಾರ್ಯಕ್ರಮ. ಇದೊಂದು ರೀತಿಯಲ್ಲಿ ಮನೆಯಲ್ಲಿ ಹುಟ್ಟಿ ಬೆಳೆದ ಹೆಣ್ಣು ಮಗಳನ್ನು ಮದುವೆ ಮಾಡಿ ಕಳುಹಿಸಿಕೊಡುವಾಗ ಏನೊಂದು ಭಾವನೆಗಳು ಬರ್ತವೆ ಅಂಥ ಸಂದರ್ಭ ಅಂತ. ಈಗಾಗಲೇ ತಂತ್ರಿಗಳು ಅದನ್ನು ತಮ್ಮ ಮಾತಿನಲ್ಲಿ ಹೇಳಿದ್ದಾರೆ, ಅರ್ಚಕರಿಗೆ ನಿವೃತ್ತಿ ಇಲ್ಲ ಅಂತ. ಯಾಕೆಂದರೆ ನೋಡಬೇಕಾದ್ದು ಹಾಗೆ ನೋಡಬೇಕಂತೆ. ಅರ್ಚಕರನ್ನು ಬೇರೆ, ದೇವರನ್ನು ಬೇರೆ ಅಂತ ನೋಡಬಾರ್ದು ಅಂತ ಲೆಕ್ಕ. ಎರಡು ಒಂದೇ. ಇದು ಅರ್ಚಕ ಸ ಹರಿಸ್ ಸಾಕ್ಷಾತ್ ಚರರೂಪಿ ನ ಸಂಶಯ. ಅರ್ಚಕನೇ ದೇವರು, ದೇವರೇ ಅರ್ಚಕರು, ಭೇದ ಇಲ್ಲ. ಸಣ್ಣ ಭೇದ ಏನು ಅಂದರೆ, ಮೂರ್ತಿ ಓಡಾಡೋದಿಲ್ಲ, ಒಂದೇ ಕಡೆ ಇರ್ತದೆ. ಆ ಮೂರ್ತಿಯ ಒಂದು ಸ್ಥಿರವಾದ ಮೂರ್ತಿಯ ಚರರೂಪವೇ ಅರ್ಚಕರು. ಅರ್ಚಕ ಸ ಹರಿಸ್ ಸಾಕ್ಷಾತ್ ಚರರೂಪಿ ನ ಸಂಶಯ. ಸಂಶಯವನ್ನು ಕೂಡ ಮಾಡಬೇಡಿ ಅಂತ ಬಲ್ಲವರು ಹೇಳಿದ್ದಾರೆ ನೋಡಿ. ಆ ಬಗ್ಗೆ ನೀವು ಜಿಜ್ಞಾಸೆ ಕೂಡ ಮಾಡಬಾರ್ದು ಅಂತ. ಯಾಕೆಂದರೆ
ಯಾರು ಪೂಜೆ ಮಾಡ್ತಾನೋ ಅವನು ದೇವರೇ ಆಗ್ತಾನೆ. ದೇವರಾಗದಿದ್ದರೆ ಪೂಜೆ ಮಾಡಲಿಕ್ಕೆ ಸಾಧ್ಯವೂ ಇಲ್ವಂತ. ಯಾಕೆಂದರೆ ದೇವೋ ಭೂತ್ವ ಯಜೇದ್ದೇವಂ ಅಂತ. ಅಂದರೆ ದೇವರನ್ನು ಪೂಜೆ ಮಾಡಬೇಕಾದ್ರೆ ನಾವು ದೇವರಾಗಬೇಕಾಗ್ತದೆ. ದೇವ ಭಾವ ನಮಗೆ ಬರದೇ ಇದ್ದರೆ ನಾವು ಪೂಜೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ನಾವು ಮಾಡಿದ ಪೂಜೆ ದೇವರಿಗೆ ಸಲ್ಲೋದಿಲ್ಲ. ನಾವು ಮಾಡಿದ ಪೂಜೆ ದೇವರಿಗೆ ಸಲ್ಲಬೇಕು ಅಂದರೆ ದೇವಭೂತ್ವ ಅಂತ ನಮ್ಮಲ್ಲಿ ಆವಾಹನೆ ಆಗಬೇಕು. ಇಲ್ಲಿಂದ ನಾವು ಪ್ರಾಣ ಪ್ರತಿಷ್ಠೆ ಮಾಡುವಂಥದ್ದು. ಮಮ ಪ್ರಾಣ ಇಹ ಪ್ರಾಣ, ಮಮ ಜೀವ ಇಹ ಸ್ಥಿತ. ನನ್ನ ಪ್ರಾಣಗಳು, ನನ್ನ ಜೀವ, ನನ್ನ ಇಂದ್ರಿಯಗಳು ಅದೆಲ್ಲವೂ ಇಲ್ಲಿ ನೆಲೆಸಲಿ ಅಂತ ಪ್ರಾಣ ಪ್ರತಿಷ್ಠೆ ಮಾಡುವ ಸಂದರ್ಭದಲ್ಲಿ ನಾವು ಇದನ್ನು ಈ ಮಂತ್ರಗಳನ್ನು ಬಳಸ್ತೇವೆ ಅಂತ. ಹಾಗಾಗಿ ಅರ್ಚಕನ ಪ್ರಾಣವೇ ದೇವರ ಪ್ರಾಣ, ಅರ್ಚಕರ ಜೀವವೇ ದೇವರಿಗೆ ಜೀವ, ಅರ್ಚಕರ ಇಂದ್ರಿಯಗಳೇ ದೇವರಿಗೆ ಇಂದ್ರಿಯಗಳು ಎನ್ನುವಾಗ ಏನು ಭೇದ ಉಳಿತು? ಎರಡೂ ಒಂದೇ ಎನ್ನುವಂಥದ್ದು ಅಂತ. ಹಾಗಿರುವಾಗ ಕಳಿಸ್ಕೊಡೋದು ಅಂತಂದರೆ ಆ ಕಳಿಸ್ಕೊಡೋದು ಭಾಳ ಕಷ್ಟದ ಕೆಲಸ ಎಂಬುದಾಗಿ, ಅವರು ಹೋಗೋದು ಬಹಳ ಕಷ್ಟದ ಕೆಲಸ, ಕಳಿಸ್ಕೊಡೋದು ಕೂಡ ಬಹಳ ಕಷ್ಟದ ಕೆಲಸ. ಒಂದು ದೇವಸ್ಥಾನದಲ್ಲಿ ಮೂರ್ತಿ ಎಷ್ಟು ಮುಖ್ಯವೋ ಅರ್ಚಕ ಅಷ್ಟೇ ಮುಖ್ಯ. ಮೂರ್ತಿಗೆ ಏನು ಪ್ರಾಧಾನ್ಯ ಇದೆಯೋ ಅರ್ಚಕನಿಗೆ ಮತ್ತು ತಂತ್ರಿಗೆ ಅದೇ ಪ್ರಾಧಾನ್ಯ ಇದೆ, ಅದಕ್ಕಿಂತ ಕಡಿಮೆ ಪ್ರಾಧಾನ್ಯ ಇಲ್ಲ. ಯಾಕೆಂದರೆ ಅರ್ಚಕನು ಮಾಡುವ ಕೆಲಸದಿಂದ ದೇವರಲ್ಲಿ ಉಳಿಯುವಂಥದ್ದು ಮತ್ತು ದೇವರ ಆಶೀರ್ವಾದವನ್ನು ಭಕ್ತರಿಗೆ ಕೊಡುವಂಥದ್ದು. ಅರ್ಚಕರು ಸ್ವಲ್ಪ ಆಚೆ ಈಚೆ ಇದ್ದರೆ ದೇವರು ಇರೋದಿಲ್ಲ. ನಮ್ಮ ಉಪಾಧ್ಯಾಯರು ನಮಗೊಂದು ವಿನೋದದ ಪ್ರಸಂಗವನ್ನು ಅದು ಈ ರಾಮಚಂದ್ರ ಭಟ್ರಿಗೆ ಹೊಂದೋದಿಲ್ಲ. ಅದು ಒಂದು ಉದಾಹರಣೆಯನ್ನು ಹೇಳ್ತಾ ಇದ್ರು. ಒಬ್ಬ ಅರ್ಚಕ ತನ್ನ ಹೆಚ್ಚುಗಾರಿಕೆಯನ್ನು ಹೇಳ್ಕೊಳ್ತಾ ಇದ್ದಂತೆ. ದೇವರನ್ನು ನಾನು ಹೇಗೆ ಇಟ್ಕೊಂಡಿದ್ದೇನೆ ಅಂದರೆ, ನಾನು ಅಲ್ಲಿ ಪ್ರಾಕಾರದಲ್ಲಿ ಹೊರಗಡೆ ಅಲ್ಲಿಂದ ನಾವು ಬಾಗಿಲು ತೆಗೆದು ಒಳಗೆ ಪ್ರವೇಶ ಮಾಡ್ತಿರೋ ಹಾಗೆ ದೇವರು ಗರ್ಭಗುಡಿಯಿಂದ ಹೊರಗೆ ಬರ್ತಾರೆ. ನಾನು ಒಳಗೆ ಬಂದು ಗರ್ಭಗುಡಿ ಪ್ರವೇಶ ಮಾಡೋ ಹೊತ್ತಿಗೆ ದೇವರು ಪ್ರಾಕಾರ ಹಾರಿ ಹೊರಗೆ ಹೋಗಿರ್ತಾರೆ ಅಂತ. ಅಂದರೆ ಎಷ್ಟು ದೂರ ಅರ್ಚಕರಿಗೂ ದೇವರಿಗೂ ಅಂದರೆ, ಅರ್ಚಕರು ಸರಿ ಮಾಡದಿದ್ರೆ ಏನಾಗ್ತದೆ ಅಂತ. ಅರ್ಚಕರು ಬಂದರೆ ದೇವರಲ್ಲಿ ಇರೋದಿಲ್ಲ, ಹಾಗಾಗ್ಬೋದು. ಮತ್ತೆ ನಾನು ಗರ್ಭಗುಡಿ ಬೀಗ ಹಾಕಿದ ಮೇಲೆ ದೇವರು ಪ್ರಾಕಾರ ಹಾರಿ ಒಳಗೆ ಬಂದು ಒಂದು ಸಂದಿಲ್ಲಿ ನಿಂತ್ಕೊಂಡಿರ್ತಾರೆ. ಅಲ್ಲಿ ಈ ಅರ್ಚಕ ಪೂರ್ತಿ ಹೊರಗಡೆ ಹೋದ್ಮೇಲೆ ಅವ್ರು ಗರ್ಭಗುಡಿಗೆ ಬರ್ತಾರೆ ದೇವರು. ಅಂದರೆ ಹೇಗಿರಬಹುದು ಅಂತ. ಅಂದರೆ ಭಾವ ಇಲ್ಲದೆ ಇದ್ದಾಗ, ಇರುವಂಥ ಅರ್ಚಕ ಇಲ್ಲದೆ ಇದ್ದಾಗ ಏನಾಗ್ತದೆ, ಇರುವಂಥ ಇದ್ದಾಗ ಒಂದು ಅದ್ವೈತ ಅವಿನಾಭಾವ ಅಲ್ಲಿ ಬರ್ತದೆ ಅಂತ. ಹಾಗಾಗಿ ಸೋಹಂ ಭಾವೇನ ಪೂಜೆಯೇತ್ ದೇವೋ ಭೂತ್ವ ಯಜೇತ್ ದೇವಂ. ಸೋಹಂ ಭಾವ ಅಂದ್ರೇನು? ಸಹ ಅಹಂ, ಅವನೇ ನಾನು, ನಾನೇ ಅವನು, ಅವನೇ ನಾನು. ಈ ಭಾವ ಬಂದಾಗ ನೀವು ಅವ್ರಿಗೆ ನಮಸ್ಕಾರ ಮಾಡೋದು ತುಂಬ ಯೋಗ್ಯ ಆಗ್ತದೆ. ನೀವು ಅವ್ರಿಗೆ ಯಾಕೆ ನಮಸ್ಕಾರ ಮಾಡ್ತೀರಿ ಅಂದರೆ, ಅಲ್ಲಿ ನೀವು ಸುಬ್ರಹ್ಮಣ್ಯನನ್ನು ಕಾಣ್ತೀರಿ. ಸುಬ್ರಹ್ಮಣ್ಯ ಮಾತಾಡೋದಿಲ್ಲ, ಸುಬ್ರಹ್ಮಣ್ಯನ ಪರವಾಗಿ ಅವ್ರು ಮಾತಾಡ್ತಾರೆ. ಹಾಗಾಗಿ ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ ಆಗದಿದ್ದ ಕೆಲಸ ಅವರೊಂದು ಮಾತು ಹೇಳಿದಾಗ ಆಯಿತು ಅಂದರೆ ಅದು ಅವರು ಮಾತಾಡಿದ್ದಲ್ಲ, ಅದು ಅವ್ರ ಬಾಯಿಂದ ಸುಬ್ರಹ್ಮಣ್ಯ ಮಾತಾಡಿದ್ದು. ಹಾಗಾಗಿ ಆ ಕೆಲಸ ಅದಾಗುವಂತೆ ಆಯಿತು ಎಂಬುದಾಗಿ ನಾವಾದರೂ ಕೂಡ ಭಾವಿಸ್ತೇವೆ ಅಂತ. ಹಾಗಾಗಿ ಒಬ್ಬ ಶ್ರದ್ಧಾವಂತನಾದ ಅರ್ಚಕ ವಿಧಿಜ್ಞನಾದರೆ ಮತ್ತೂ ಒಳ್ಳೆಯದು. ಕೊನೆ ಪಕ್ಷ ಶ್ರದ್ಧಾವಂತನಾದ ಅರ್ಚಕ ದೇವರನ್ನು ಅರ್ಚಿಸಿದ ಅಂತಾದರೆ ಮೂರ್ತಿಗೂ ಮತ್ತು ಅವನಿಗೂ, ದೇವರಿಗೂ ಮತ್ತು ಅವನಿಗೂ ಒಂದು ಅವಿನಾಭಾವ ಒಂದೇ ಬಿಡುತ್ತದೆ ಅಂತ. ಸಣ್ಣ ಅಪಚಾರ ಅರ್ಚಕನಿಗಾದರೂ ಕೂಡ ಅದು ದೇವರಿಗೆ ಆದಂತೆ ಆಗ್ತದೆ. ಹಾಗಾಗಿ ನೀವು ಗ್ರಾಮಸ್ಥರು ಇಷ್ಟು ಕಾಲ ದೇವರ ಪೂಜೆಯನ್ನು ಭಕ್ತಿಯಿಂದ ಮಾಡ್ಕೊಂಡು ಬಂದ ಅರ್ಚಕರನ್ನು ಎಷ್ಟು ನೆನೆಸಿದ್ರು ಕೂಡ ಕಡಿಮೆ, ಎಷ್ಟು ಭಾವಿಸಿದ್ರು ಕೂಡ ಕಡಿಮೆ ಅಂತ. ದೇವರೇ ಇನ್ನೊಂದು ರೂಪದಲ್ಲಿದ್ದಾರೆ ಎಂಬುದಾಗಿ ಭಾವಿಸಲಿಕ್ಕಿರುವಂಥದ್ದು ಅದು. ಮತ್ತು ಇವರು ಏನು ಮಾಡಿದ್ದಾರೆ ರಾಮಚಂದ್ರ ಭಟ್ರು ಅಂದರೆ, ಈಗ ಕೆಲವರು ಇರ್ತಾರೆ ಅವ್ರಾಗೇನು ಜೀವನದಲ್ಲಿ ಕೆಲವು ಸೇವೆಗಳನ್ನು ಮಾಡಿದ್ದಾರೆ, ಜೀವನದಲ್ಲಿ ಇಂಥ ಸೇವೆ ಮಾಡಿದ್ದಾರೆ. ಇದು ಅದಲ್ಲ, ಜೀವನವೇ ಸೇವೆ. ಜೀವನದಲ್ಲಿ ಸೇವೆ ಮಾಡೋದು ಅಂದರೆ ಬೇರೆ, ಅದ್ಯಾವುದೋ ಒಂದು ಸ್ವಲ್ಪ ಸಮಯ ಸೇವೆ ಮಾಡಿದ್ದು ಅಂತ ಅಷ್ಟೇ ಅರ್ಥ ಅದಕ್ಕೆ. ಆದರೆ ಜೀವನವೇ ಸೇವೆಯಾಗಿ ಸಂತಿದೆ. ಇನ್ನೇನು ಬೇರೆ ಜೀವನ ಅಂತ, ಈ ವಯಸ್ಸು ಬಂದ ನಂತರ ಇನ್ನು ಬೇರೆ ಜೀವನ ಅಂತ ಏನಿರ್ತದೆ? ಜೀವನದ ಮುಖ್ಯವಾದ ಕಾಲ ಯಾವುದಿತ್ತು ಆ ಕಾಲ ಪೂರ್ತಿ ಎಲ್ಲಿಗೆ ಸಂದಿದೆ ಅಂದರೆ ದೇವರಿಗೆ ಸಂದಿದೆ ಸಂಪೂರ್ಣವಾಗಿ. ಅಮೋಘನ ಭಟ್ರ ಬಗ್ಗೆ ನಾವು ಇದನ್ನೇ ಹೇಳಬೇಕು. ಭಾರಿ ಸರಿ ಇದೆ. ನೀವು ರಾಮಚಂದ್ರ ಭಟ್ರಿಗೆ ಅಭಿನಂದನೆ ಹೇಳೋದಕ್ಕೆ ಅಮ್ನೂರ್ಮಂದ ಭಟ್ರನ್ನು ಕರೆಸಿದ್ದು, ಜೊತೆಯಲ್ಲಿ ಜಯರಾಮ್ ಅಡಿಗರನ್ನು ಇಟ್ಕೊಂಡಿರೋಂಥದ್ದು ಎರಡೂ ಕಾರಣಕ್ಕೆ. ಅವರು ಜಯರಾಮ್ ಅಡಿಗರು ಕೂಡ ಮುರುಡೇಶ್ವರನ ಪೂಜಕರು ಹೌದು, ತಾಂತ್ರಿಕರು ಹೌದು, ಎರಡೂ ಹೌದು. ಅಲ್ಲಿ ತಾಂತ್ರಿಕರಾಗಿ ಅನ್ಯಾನ್ಯ ಸ್ಥಳಗಳಲ್ಲಿ ದೇವರನ್ನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥವ್ರು. ಸುಬ್ರಹ್ಮಣ್ಯ ಭಟ್ರು
ನೀವು ಪ್ರತ್ಯೇಕ ಹೇಳಬೇಕಾಗಿಲ್ಲ. ಈಗಾಗಲೇ ಆ ಮಾತು ಬಂದಿದೆ, ನಿರೂಪಣೆ ಸಂದರ್ಭದಲ್ಲಿ ಕಾಸ್ಕಂಡ ಆ ಮಾತನ್ನು ಹೇಳಿದ್ದನ್ನು ನಾವು ಕೇಳಿದ್ರು. ಅದು ಅನೇಕರ ಅನಿಸಿಕೆ ಅದು. ಅಮ್ಮನವ್ರ ಮನೆಗೆ ಹೋದಾಗ ಅಮ್ಮನವ್ರ ಮನೆ ಭಟ್ರು ಇಲ್ಲದೇ ಇದ್ದರೆ ಅಮ್ಮನವರು ಇಲ್ಲ ಅಂತ ಅನಿಸುವಂತೆ ಆಗ್ತದೆ ಅಂತ. ಯಾಕಂದರೆ ಅಷ್ಟರ ಮಟ್ಟಿಗೆ ಅಮ್ಮನವ್ರ ಜೊತೆಗೆ ಒಂದು ಅಧ್ಯಾತ್ಮವನ್ನು ಅವರು ಹೊಂದಿ ಅವರು ಪೂಜೆಯನ್ನು ಮಾಡ್ಕೊಂಡು ಬಂದರು. ಹಾಗೆ ಏನೋ ಕಳ್ಕೊಂಡಂತೆ, ಏನೋ ಇಲ್ಲದೇ ಇರುವಂತೆ ಅನ್ನಿಸ್ತದೆ ಅನ್ನೋದಕ್ಕೆ ಕಾರಣ ಏನಂದರೆ ಅದು ಅವಿನಾಭಾವದ ಪೂಜೆ, ಅನೇಕ ಕಾಲದ ಪೂಜೆ, ಅದರಿಂದಾಗಿ ಹಾಗಾಗುವಂಥದ್ದು. ಹಾಗಾಗಿ ತಾಯಿಯ ಪೂಜಕರು ಮಗನ ಪೂಜಕನಿಗೆ ಅಭಿನಂದನೆ ಹೇಳುವಂಥದ್ದು, ಆ ಸಮಯದಲ್ಲಿ ತಂದೆಯ ತಾಂತ್ರಿಕರ ಸಾನ್ನಿಧ್ಯ ಭಾಳ ವಿಶೇಷ ಆಯಿತು ಎಂಬುದಾಗಿ ನಾವು ಭಾವಿಸ್ತೇವೆ. ಅವರಿಂದ 2 ಮಾತನ್ನು ಕೂಡ ಅಧ್ಯಕ್ಷರು ಹೇಳಿಸಿದರು. ಅವರು ಮಾತಾಡೋ ತಯಾರಿರಲಿಲ್ಲ, ಆದರೆ 2 ಮಾತನ್ನು ಅವರು ಹೇಳುವಂತೆ ಮಾಡಿದ್ದಾರೆ. ಸಂತೋಷ ಆಯಿತು ಅದನ್ನು ಕೇಳಿ. ಅವರಿಗೆ ಮುಂದಿನ ಜೀವನ ತುಂಬ ನೆಮ್ಮದಿಯಾಗಬೇಕು. ಯಾಕೆಂದರೆ ಅವ್ರಿಗೆ ಮನೇಲಿದ್ದರೂ ಕೂಡ ಆ ಹೊತ್ತು ಬಂದರೆ, ಪೂಜೆ ಮಾಡೋ ಹೊತ್ತು ಬಂದರೆ ಕಾಲು ತಾನಾಗಿ ಹೇಳ್ತದೆ, ಕೈ ತಾನಾಗಿ ಆಡ್ತದೆ, ನಾಲ್ಗೆಲ್ಲಿ ಮಂತ್ರಗಳು ತಾನಾಗಿ ಹೊರಗೆ ಬರ್ತವೆ. ಯಾಕೆಂದರೆ ನೀವು 40 ವರ್ಷ 50 ವರ್ಷ ಯಾವುದೊಂದು ದಿವಸ ಮಾಡ್ತಾ ಇರ್ತೀರಿ, ಆ ಹೊತ್ತು ಬಂದರೆ ತಾನಾಗಿ ಹಾಗಾಗ್ಬಿಡ್ತದೆ ನೋಡಿ. ಅದು ತಾನಾಗಿ ಹಾಗಾಗ್ತದೆ. ಅದೇ ಸಮಯಕ್ಕೆ ನೀವು ಮಧ್ಯಾಹ್ನ 12 ಗಂಟೆಗೆ ಅಥವಾ ಮಧ್ಯಾಹ್ನ 1 ಗಂಟೆಗೆ ಪ್ರತಿನಿತ್ಯ ಊಟ ಮಾಡ್ತೀರಿ ಅಂದರೆ ತಪ್ಪದೆ ಅಷ್ಟೊತ್ತಿಗೆ ಹಸಿವಾಗ್ತದೆ ಅವರ ನೀವು, ಆ ಸಮಯಕ್ಕೆ ಸರಿಯಾಗಿ ಹಸಿವಾಗ್ತದೆ ನೋಡಿ. ರಾತ್ರಿ ನಿತ್ಯ 10 ಗಂಟೆ ನಿದ್ದೆ ಮಾಡ್ತೀರಿ ಅಂದರೆ 10 ಗಂಟೆ ಆಗ್ತಿದ್ದಾಗ ನಿದ್ದೆ ಬರ್ತದೆ ನೋಡಿ. ಹಾಗೆ 40-50 ವರ್ಷ ಪೂಜೆ ಮಾಡ್ಕೊಂಡು ಬಂದರೆ, ದಿವಸ ಪೂಜೆ ಮಾಡ್ಕೊಂಡು ಬಂದರೆ ಅವರು ಆ ಹೊತ್ತಿಗೆ ಏನು ಮಾಡ್ತಾರೆ ಅಂತ ದೊಡ್ಡ ಪ್ರಶ್ನೆ. ಅಂದರೆ ಆ ಹೊತ್ತು ಬಂದಾಗ ಏನು ಮಾಡ್ತಾರೆ ಅಂದರೆ ತಾನಾಗಿ ಅವ್ರ ಒಳಗಿನಿಂದ ಪೂಜೆ ಸಲ್ತಾ ಇರ್ತದೆ. ಆ ಹೊತ್ತು ಬಂದಾಗ ಇಲ್ಲಿ ಬಂದು ಗರ್ಭಗುಡಿಗೆ ಬಂದು ಪೂಜೆ ಮಾಡದೆ ಹೋದರೂ ಕೂಡ ಆ ಪ್ರಕೃತಿಯಲ್ಲಿ ಆ ಪೂಜೆ ಅನ್ನೋದು ವ್ಯವಸ್ಥೆ ಆಗಿಬಿಟ್ಟಿದೆ. ಆ ಹೊತ್ತು ಬರ್ತಿದ್ದಾಗ ಪೂಜೆ ಅಂತ ತಾನಾಗಿ ಆಗುವಂಥದ್ದು ಅಂತ. ಹಾಗಾಗಿ ಅವರಿಗೆ ಮುಂದೆ ನೆಮ್ಮದಿಯ ಜೀವನವನ್ನು, ತಾಂತ್ರಿಕರು ಹೇಳಿದ ಹಾಗೆ ಆರಾಧನೆಯ ಜೀವನವನ್ನು, ಅವರು ಆರಾಧಕರಾಗಿ ಮುಂದಿನ ಕಾಲವನ್ನು ಕಳೆಯುವಂತೆ, ಆಗಾಗ ಸುಬ್ರಹ್ಮಣ್ಯನ ಸನ್ನಿಧಿಗೆ ಅವರು ಬರುವಂತೆ ಆಗಲಿ ಎಂಬುದಾಗಿ ನಾವು ಆಶಿಸ್ತೇವೆ. ಹಾಗೆ ಮುಂದೆ ಅವರಂತೆಯೇ ಆ ಪೂಜಾ ಕಾರ್ಯ ಮುಂದುವರ್ಕೊಂಡು ಹೋಗಲಿ. ಮುಂದಕ್ಕೂ ಕೂಡ ಈಗ ಕರ್ತವ್ಯ ಇದೆ, ಸುಬ್ರಹ್ಮಣ್ಯನ ಪೂಜೆ ವ್ಯವಸ್ಥಿತವಾಗಿ ಸಲ್ಲಬೇಕು. ಅವನು ಇಲ್ಲಿ ಬಂದು ನಿಂತುಬಿಟ್ಟಿದ್ದಾನೆ, ಮುಂದಕ್ಕೆ ಅವನನ್ನು ನಮ್ಮವರಿಗೆ ಕರ್ಕೊಂಡು ಬರಬೇಕು ಅಂದರೆ ಅರ್ಚಕರು ಬೇಕು. ಕೈಲಾಸದಿಂದ ಇಲ್ಲಿವರೆಗೆ ಬರೋ ಅಂಥದ್ದು, ಎಲ್ಲಿವರೆಗೆ ದೇವರ ಬಿಂಬದವರೆಗೆ ಬರೋ ಅಂಥದ್ದು ಸುಬ್ರಹ್ಮಣ್ಯನ ಕೆಲಸ, ಈ ತಾಂತ್ರಿಕರ ಕೆಲಸ. ಅವ್ರು ಕರ್ಕೊಂಡು ಬಂದು ಗರ್ಭಗುಡಿಯಲ್ಲಿ ಮೂರ್ತಿಯಲ್ಲಿ ಪ್ರತಿಷ್ಠಾಪನೆ ಮಾಡೋದು ಮುಂದಿನಂತೆ ಅರ್ಚಕರ ಕೆಲಸ ಅಂತ. ಅವರನ್ನು ನಿಮ್ಮವರೆಗೆ ಕರ್ಕೊಂಡು ಬರಬೇಕು, ನಿಮಗೆಲ್ಲ ಆಶೀರ್ವಾದ ಸಿಗಬೇಕು ಅಂದರೆ ಅರ್ಚಕರಿಂದ ಅದಾಗಬೇಕಾಗ್ತದೆ. ಹಾಗೆ ಮುಂದೂ ಕೂಡ ಗುರುತರವಾದ ಕಾರ್ಯ ಇಷ್ಟೇ ವ್ಯವಸ್ಥಿತವಾಗಿ ಇನ್ನಷ್ಟು ಉತ್ತಮವಾಗಿ ಅದು ನಡ್ಕೊಂಡು ಬರಬೇಕು, ಹಾಗೆ ನಡೀಲಿ ಎನ್ನುವ ಆಶೀರ್ವಾದವನ್ನು ಈ ಸಮಯದಲ್ಲಿ ಮಾಡ್ತೇವೆ. ಹಾಗೆ ತಾಂತ್ರಿಕರು ಹೇಳಿದ ಹಾಗೆ ಆಚಾರ್ಯ ತಪಸ ಕ್ಷೇತ್ರ ವೃದ್ಧಿ 5 ಬಗೆಯಲ್ಲಿ ಅಂಥೇಳಿ ಮೊದಲನೇದು ಯಾವುದು ಅಂದರೆ ಆಚಾರ್ಯ ತಪಸ. ಆಚಾರ್ಯ ಅಂದರೆ ತಾಂತ್ರಿಕರು ಅಂತಲೂ ಅಭಿಪ್ರಾಯಕ್ಕೆ, ಅರ್ಚಕರಂತೂ ಕೂಡ ತಗೊಳ್ಬೋದು ಅದನ್ನು. ಅವರ ತಪಸ್ಸೇ ಸಾನ್ನಿಧ್ಯ ವೃದ್ಧಿಗೆ ಕಾರಣ, ದೇವರಲ್ಲಿ ಇರೋದಕ್ಕೆ ಕಾರಣ ಎಂದು ಹೇಳುವಾಗ ಅದರ ಮಹತ್ವ ನಮಗೆ ಅರ್ಥ ಆಗಬೇಕು. ಹಾಗೆ ಅವರಿಗೆ ನಿರಂತರವಾದ ಶ್ರೇಯಸ್ಸನ್ನು, ಯಥೋಪ್ಯತಿಶಯವಾದ ಶ್ರೇಯಸ್ಸನ್ನು ಈ ಸಮಯದಲ್ಲಿ ನಾವು ಹಾರೈಸ್ತೇವೆ. ನಮಗೂ ಸಂತೋಷ, ಇಲ್ಲಿ ಬಂದು ಸುಬ್ರಹ್ಮಣ್ಯ ಸನ್ನಿಧಿಯಲ್ಲಿ ಅವರಿಗೊಂದು ಆಶೀರ್ವಾದ ಕೊಡೋದಂದರೆ ನಮಗೂ ಭಾರಿ ಸಂಭ್ರಮ ಇದೆ. ಅವರಿಗೆ ಹೇಗೆ ಸಂತೋಷವೋ ಇದನ್ನು ಸ್ವೀಕಾರ ಮಾಡುವಂಥದ್ದು ಕೊಡೋದು ನಮಗೂ ಕೂಡ ತುಂಬ. ಈ ಒಂದು ಘಟ್ಟದಲ್ಲಿ, ಈ ಹಂತದಲ್ಲಿ ಇಂಥದ್ದೊಂದು ಮುಖ್ಯವಾದ ಕಾರ್ಯವನ್ನು ನೀವು ಮಾಡುವಾಗ ನಾವು ನಿಮ್ಮ ಜೊತೆಯಲ್ಲಿ ಇರಲೇಬೇಕು. ಹಾಗಾಗಿ ನಾವು ಅದನ್ನು ಸಂತೋಷವಾಗಿ ಬಂದು ಈ ಸಮಯದಲ್ಲಿ ಇದ್ದೇವೆ. ಮುಂದೆ ನಿಮಗೆ ಇದೇ ರೀತಿ ಇದಕ್ಕಿಂತ ಚೆನ್ನಾಗಿ ದೇವಸ್ಥಾನ ನಡೆಸ್ಕೊಂಡು ಹೋಗೋದಕ್ಕೆ ಸುಬ್ರಹ್ಮಣ್ಯ ಅನುಗ್ರಹ ಮಾಡಲಿ. ನಿಮಗೆ ಬೇಕಾದ ವ್ಯಕ್ತಿಗಳು, ಪರಿಕರಗಳು ಎಲ್ಲವನ್ನು ಕೂಡ ಕಾಲಕ್ಕೆ ಅವನು ಒದಗಿಸಲಿ ಎಂಬುದಾಗಿ ನಾವು ಆಶಿಸ್ತೇವೆ. ಈ ವೇದಿಕೆ ಈ ಸನಾತನ ಮತ್ತು ವಿನೂತನ ಸೇರಿದಂಥ ವೇದಿಕೆ ಇದು. ಒಂದು ಕಡೆಯಿಂದ ಅರ್ಚಕರಿಗೆ ಸನ್ಮಾನ, ಅದು ಸನಾತನ. ಅದು ಇನ್ನೊಂದು ಕಡೆಯಿಂದ ತಂತ್ರಾಂಶವನ್ನು ಕೊಟ್ಟಿರುವಂಥದ್ದು ಕಂಬಾರ್, ಅವರಿಗೆ ಒಂದು ಸನ್ಮಾನ ಇಲ್ಲಿ ನಡೀತಾ ಇದೆ ಈ ಸಮಯದಲ್ಲಿ. ಹಾಗೆ ಅದು ಪಾರಂಪರಿಕ ಸನಾತನ ಅರ್ಚಕರು ಎನ್ನುವಂಥದ್ದು. ಇದು ಹಾಗಲ್ಲ, ಇದು ವಿನೂತನ, ಈಗಿನ ಕಾಲಕ್ಕೆ ಸೇರಿರುವಂಥದ್ದು, ಈಗಿನ ಕಾಲಕ್ಕೆ ಸಲ್ಲುವಂಥದ್ದು ಅಂತ. ಯಾವುದೇ ಆದರೂ ಕೂಡ ಕಾಲದ ಹೊಡೆತವನ್ನು ತಡ್ಕೊಳ್ಬೇಕು ಅಂದರೆ ಸ್ವಲ್ಪ ಕಾಲದ ಜೊತೆಗೆ ಹೊಂದಾಣಿಕೆ ಮಾಡ್ಕೊಳ್ಬೇಕಾಗ್ತದೆ. ವ್ಯಕ್ತಿಯಾಗಲಿ, ವಸ್ತುವಾಗಲಿ, ಸಂಸ್ಥೆ ಆಗಲಿ, ಎಲ್ಲಕ್ಕೂ ಅನ್ವಯ ಆಗುವಂಥದ್ದು. ಡೈನೋಸಾರ್ ಯಾಕೆ ಇವತ್ತಿಲ್ಲ ಅನ್ನೋ ಪ್ರಶ್ನೆಗೆ ಉತ್ತರ ಏನು? ಅದಕ್ಕೆ ಕಾಲಕ್ಕೆ ಹೊಂದಿಕೊಳ್ಳಲಿಕ್ಕೆ ಬರಲಿಲ್ಲ. ಕಾಲ ಬದಲಾದಾಗ, ವಾತಾವರಣ ಬದಲಾದಾಗ, ವ್ಯವಸ್ಥೆ ಬದಲಾದಾಗ
ಅದ್ರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ ಅದಕ್ಕಾಗದೇ ಇದ್ದಾಗ ಆ ಪ್ರಾಣಿ ಉಳಿಲಿಲ್ಲ, ಆ ಪ್ರಾಣಿ ವರ್ಗವೇ ಹೋಯಿತು. ಯಾವ್ಯಾವ ಪ್ರಾಣಿಗಳು ಕಾಲ ಬದಲಾದಾಗ ಹೊಂದಾಣಿಕೆ ಮಾಡ್ಕೊಂಡಿದ್ದಾವೆ ಅದಕ್ಕೆ ಅವುಗಳು ಉಳ್ಕೊಂಡಿದ್ದಾವೆ. ಯಾವ ಪ್ರಾಣಿಗಳಿಗೆ ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ಅವ್ರು ಯಾರೂ ಉಳಿದಿಲ್ಲ. ಮನುಷ್ಯರು ಇದಕ್ಕೆ ಅಪವಾದ ಏನೂ ಅಲ್ಲ. ಕಾಲ ಬದಲಾಗುವಾಗ ನಮಗೆ ಅದನ್ನು ನಿಭಾಯಿಸಲಿಕ್ಕೆ ಬರದೇ ಇದ್ದರೆ, ಆ ಕಾಲಕ್ಕೆ ತಕ್ಕಂತೆ ನಾವು ನಮ್ಮಲ್ಲಿ ಬೇಕಾದ ಪರಿಷ್ಕಾರಗಳನ್ನು ತಂದುಕೊಳ್ಳಲಿಕ್ಕೆ ನಾವು ಬರದೇ ಇದ್ದರೆ ಉಳ್ಕೊಳ್ಳೋಕ್ಕೆ ಆಗೋದಿಲ್ಲ. ಈ ಕಾಲದ ಕರೆ, ಈ ಕಾಲದ ಅಗತ್ಯಗಳು ಅವೆಲ್ಲವೂ ಕೂಡ ಸಸೂತ್ರವಾಗಿ ದೇವಸ್ಥಾನದ ಆಡಳಿತ ನಡ್ಕೊಂಡು ಹೋಗಬೇಕು ಅಂದರೆ, ಈಗ ಅರ್ಚನೆ ಹೇಗೆ ನಡ್ಕೊಂಡು ಹೋಗಬೇಕೋ ಆಡಳಿತ ನಡ್ಕೊಂಡು ಹೋಗಬೇಕು ಅಂದರೆ ಅಂಥದ್ದೆಲ್ಲ ಬೇಕಾಗ್ತದೆ. ಅದು ತಂತ್ರವೂ ಬೇಕು, ತಂತ್ರಾಂಶವೂ ಬೇಕು. ತಂತ್ರ ಇಲ್ಲೇ ಇದೆ, ಅದೇ ಸ್ವಲ್ಪ ಆಚೆಗೆ ತಂತ್ರಾಂಶ ಇದೆ. ಹಾಗಾಗಿ ಈ ಸುಬ್ರಹ್ಮಣ್ಯೇಶ್ವರನ ಸೇವೆ ನಡೀಬೇಕು ಅಂದರೆ ಇದೆರಡೂ ಕೂಡ ಸನಾತನ ವಿನೂತನ ಎರಡೂ ಕೂಡ ಇಲ್ಲಿ ಇರಬೇಕಾಗ್ತದೆ. ಅದು ಇದೆ, ಈ ಕಾರ್ಯಕ್ರಮದಲ್ಲಿ ಇದೆ. ಅವರು ಈ ಕಾರ್ಯವನ್ನು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಮಾತ್ರ ಅಲ್ಲ, ಅದನ್ನು ಸೇವೆಯಾಗಿ ಮಾಡಿದ್ದಾರೆ ಅನ್ನುವಂಥದ್ದು ತುಂಬ ಒಂದು ಸಂತೋಷ ಕೊಡುವಂಥದ್ದು, ಸಂತೋಷ ತರುವಂಥದ್ದು. ಈ ನೀವುಗಳು ಮಾಡಿದರೆ ನೀವು ಈ ಸಂಬಂಧಪಟ್ಟವರು, ಇದು ಊರಿನವರು, ಇದಕ್ಕೆ ಒಳಪಟ್ಟವರು, ನಿಮ್ಗೆ ಅಪ್ಪ ಅಜ್ಜ ಮುತ್ತಜ್ಜನ ಕಾಲದಿಂದ ಬಂದಿದೆ, ಅದು ನೀವು ಮಾಡ್ತೀರಿ. ಅದನ್ನು ಅವ್ರು ಯಾಕೆ ಮಾಡಬೇಕು? ಭಾವನೆ ಅದು, ಅವನ ಭಕ್ತಿ ಅದು, ಪ್ರೀತಿ ಅದು. ಹಾಗಾಗಿ ಇದನ್ನೇ ನೀವು ಮಾಡಿದರೆ ಅದಷ್ಟು ವಿಶೇಷ ಆಗ್ತಿರಲಿಲ್ಲ. ಅವ್ರು ಮಾಡಿದಾಗ ಅದು ನಿಜವಾಗಲೂ ಕೂಡ ಅದು ವಿಶೇಷ ಆಯಿತು. ಅವ್ರ ಸೇವೆ ಇನ್ನಷ್ಟು ಕ್ಷೇತ್ರಕ್ಕೆ ಸಲ್ಲಲಿ ಮತ್ತು ಸಮಾಜಕ್ಕೆ ಇನ್ನಷ್ಟು ಅದು ಸಲ್ಲಲಿ ಎಂಬುದಾಗಿ ನಾವು ಅವರನ್ನು ಆಶೀರ್ವದಿಸ್ತೇವೆ. ಅವರಿಗೆ ಮುಂದಿನ ಜೀವನ ಅವರದ್ದು ಶ್ರೇಯಸ್ಕರವಾಗಬೇಕು. ಹಾಗೆ ಈ ಕ್ಷೇತ್ರವು ಕೂಡ ತುಂಬ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಬರಬೇಕು. ಈ ಕ್ಷೇತ್ರ ಅನಾದಿ ಕಾಲದಿಂದ ನಡ್ಕೊಂಡು ಬಂದಿರುವಂಥ ಕ್ಷೇತ್ರ ಅದು. ಸುಬ್ರಹ್ಮಣ್ಯನ ಮಹಾಸನ್ನಿಧಾನ ಇದು. ನಾವು ಯಾವಾಗಲೂ ಹೇಳ್ತಾ ಇರ್ತೇವೆ, ವಿಷಸರ್ಪಗಳು ಬೇಕಾದಷ್ಟಿದೆ ಸಮಾಜದಲ್ಲಿ. ಅಮೃತ ಸರ್ಪ ಇದು ಒಂದೇ. ಈ ಸುಬ್ರಹ್ಮಣ್ಯ ಅಂದರೆ ಅದು ಅಮೃತದ ಸರ್ಪ. ಅದು ಆ ಸರ್ಪಗಳಿಗೆ ಕಚ್ಚಿದರೆ ಸಾಯ್ತಾರೆ, ಆದರೆ ಈ ಸರ್ಪ ಕಚ್ಚಿದವರು ಅವರು ಸಾಯೋದೇ ಇಲ್ಲ, ಅವರ ಅಮೃತತ್ವವನ್ನು ಪಡೀತಾರೆ, ಅಮರರಾಗ್ತಾರೆ. ಅಂಥದ್ದಿದು ಸುಬ್ರಹ್ಮಣ್ಯನ ಸನ್ನಿಧಾನ, ಅಂಥದ್ದಿದು. ಹಾಗೆ ಅಂಥ ಅದ್ಭುತವಾಗಿರ್ತಕ್ಕಂಥ ಸುಬ್ರಹ್ಮಣ್ಯನ ಸನ್ನಿಧಾನವನ್ನು ಹಿತೋಪ್ಯತಿಶಯವಾದ ವೈಭವದಿಂದ, ಇದಕ್ಕಿಂತ ಹೆಚ್ಚಿನ ವೈಭವದಿಂದ ನೀವು ನಡೆಸ್ಕೊಂಡು ಹೋಗುವಂತೆ ಆಗಬೇಕು. ಅದಕ್ಕೆ ಈ ಪೀಠದಿಂದ ಸಂಪೂರ್ಣವಾದ ಆಶೀರ್ವಾದ ಮತ್ತು ನಿಮ್ಮ ಬೆಂಗಾವಲಾಗ ನಾವಿರ್ತೇವೆ. ಸಮಯದಲ್ಲಿ ನಮಗೆ ಯಾವುದೇ ಸಂದರ್ಭದಲ್ಲಿ ಕ್ಷೇತ್ರಕ್ಕೆ ಏನಾಗಬೇಕು ಅದನ್ನು ನಡೆಸ್ಕೊಡೋದಕ್ಕೆ ರಾಮಚಂದ್ರಾಪುರ ಮಠ ಯಾವತ್ತೂ ನಿಮಗೆ ಬೆಂಗಾವಲಾಗಿ ಆಶೀರ್ವಾದವನ್ನು ಮಾಡ್ತಾ ಇರ್ತದೆ ಅನ್ನೋದನ್ನು ಕೂಡ ನಾವಿಲ್ಲಿ ಈ ಸಮಯದಲ್ಲಿ ಇದಿರುವ ಸತ್ಯ, ಅದನ್ನು ನಾವಿಲ್ಲಿ ಉಲ್ಲೇಖ ಮಾಡ್ತೇವೆ. ಸುಬ್ರಹ್ಮಣ್ಯನಿಗೂ ಗುರು ಅಂತಲೇ ಕರೀತಾರೆ. ಗುರು ಗುಹ ಅಂತಲೇ ಈ ಮುತ್ತುಸ್ವಾಮಿ ದೀಕ್ಷಿತರನ್ನು ಪ್ರಸಿದ್ಧ ವಾಗ್ಗೇಯಕಾರರು, ಕರ್ನಾಟಕ ಸಂಗೀತದ 3 ಮಹಾಮೇರುಗಳ ಪೈಕಿ ಅವರೊಬ್ಬರು ಮುತ್ತುಸ್ವಾಮಿ ದೀಕ್ಷಿತರು ಅಂತ. ಅವರ ಎಲ್ಲ ಕೃತಿಗಳಲ್ಲೂ ಗುರು ಗುಹ ಅಂತ ಅವರು ಸೇರಿಸ್ತಾರೆ. ಗುರು ಗುಹಾನುತಮ್ ಅಂತೆಲ್ಲ ಸೇರಿಸ್ತಾ ಹೋಗ್ತಾರೆ. ಈ ಗುಹ ಅಂದರೆ ಅವನು ಗುರುವೇ. ಅವನು ಸುಬ್ರಹ್ಮಣ್ಯ ಅನ್ನೋದು ಈ ದೇವತೆಗಳ ಪೈಕಿಯಲ್ಲಿ ಗುರುತ್ವ ಉಳ್ಳಂಥ ದೇವತೆ ಅದು ಅಂತ, ಒಂದು ಗುರುಸ್ಥಾನವನ್ನು ವಹಿಸಿರ್ತಕ್ಕಂಥ ಒಂದು ದೇವತೆ ಅದು ಅಂತ. ಹಾಗಾಗಿ ಹತ್ರ ನಮಗೂ ಕೂಡ ಅಂತ ಕುಮಾರಸ್ವಾಮಿ ಸುಬ್ರಹ್ಮಣ್ಯ ಅಂತಂದರೆ. ಹಾಗಾಗಿ ಅವನ ಆಶೀರ್ವಾದವನ್ನು ನಮಗೆಲ್ಲ ನಾವು ಈ ಸಮಯದಲ್ಲಿ ಹಾರೈಸ್ತೇವೆ. ನೀವೆಲ್ಲ ಬಹಳ ಅನನ್ಯವಾಗಿ ನಂಬ್ಕೊಂಡು ಬಂದವರು ಸುಬ್ರಹ್ಮಣ್ಯನನ್ನು. ನಾವು ಬಲ್ಲೆವು ಅದನ್ನು. ನಮ್ಮ ಕನಸಲ್ಲೂ ನನಸಲ್ಲೂ ಸುಬ್ರಹ್ಮಣ್ಯನ ನೆನೆಸ್ತೀರಿ ನೀವು. ಒಂದು ಕಾಲು ಎಡಬಿದ್ರು ಸುಬ್ರಹ್ಮಣ್ಯ ಅಂತ, ಒಂದೇನೋ ಕಾರ್ಯ ಆಗಬೇಕು ಅಂದರೂ ಸುಬ್ರಹ್ಮಣ್ಯ ಅಂತ. ಅಂಥದ್ದು ನಿಮ್ಮ ಮನಸ್ಥಿತಿ. ಹಾಗಾಗಿ ನಿಮಗೆ ಅವನ ಸೇವೆಯನ್ನು ಇನ್ನೂ ಹೆಚ್ಚಿನದಾಗಿ ಮಾಡುವಂತೆ ಇನ್ನೂ ಹೆಚ್ಚಿನ ಆಶೀರ್ವಾದ. ಅರ್ಚಕರು ಯಾವಾಗಲೂ ಹೇಳುವಾಗೆ, ರಾಮಚಂದ್ರ ಭಟ್ರು ಯಾವಾಗಲೂ ಹೇಳುವಾಗ, ನಿಮಗೆ ಶಕ್ತಿ ಕೊಟ್ಟು ಅವನು ಸೇವೆ ತಗೊಳ್ಬೇಕು. ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಹೆಚ್ಚಿನ ಸೇವೆಯನ್ನು ನಿಮ್ಮಿಂದ ಅವನು ತೆಗೆದುಕೊಳ್ಳುವಂತೆ ಆಗಲಿ. ಅವರಿಗೂ ಒಳ್ಳೆಯದಾಗಲಿ, ಇವರಿಗೂ ಒಳ್ಳೆಯದಾಗಲಿ, ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪುಣ್ಯ ಆಗ್ತದೆ. ಹರೇ ರಾಮ.